ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಕುಮಾರ್. ಇಡೀ ಜಗತ್ತಿನಲ್ಲಿ ಇವತ್ತು ದೊಡ್ಡ ಸುದ್ದಿ ಮಾಡ್ತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ ಯತ್ನದ ಸುದ್ದಿ. ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೀಕರವಾಗಿ ಕೊಲೆ ಮಾಡಬೇಕು ಅಂತ 3 ಜನರ ಒಂದು ತಂಡ ಪ್ಲಾನ್ ಮಾಡಿ ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಅಟ್ಯಾಕ್ ಮಾಡಿದೆ. ಅದೃಷ್ಟಕ್ಕೆ ಡೊನಾಲ್ಡ್ ಟ್ರಂಪ್ ಬಚಾವಾಗಿದ್ದಾರೆ. ಸೊ ಏನು ಶೂಟರ್ಸ್ ಹೊಡೆದಿರ್ತಕ್ಕಂಥ ಬುಲೆಟ್ ಡೊನಾಲ್ಡ್ ಟ್ರಂಪ್ ಅವರ ಬಲಗಡೆಯ ಕಿವಿಗೆ ತಾಗಿ ಮುಂದೆ ಸಾಗಿದೆ. ಹಾಗಾಗಿ ಟ್ರಂಪ್ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಟ್ರಂಪ್ ಸೇವ್ ಆಗಿದ್ದಾರೆ. ಅಮೆರಿಕದಲ್ಲಿ ನವೆಂಬರಿಂದಲೂ ಕೂಡ ಏನು ಅಧ್ಯಕ್ಷೀಯ ಚುನಾವಣೆಗೆ, ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ರ್ಯಾಲಿಗಳು ನಡೀತಾ ಇದೆ, ಎಲೆಕ್ಷನ್ ನಡೀತಾ ಇದೆ, ಪ್ರಚಾರಗಳು ನಡೀತಾ ಇದೆ. ಈ ಹೊತ್ತಲ್ಲಿ ಏನು ಜೋ ಬೈಡನ್ ಅವರ ಪ್ರಬಲ ಎದುರಾಳಿ ಮಾಜಿ ಅಧ್ಯಕ್ಷ ಟ್ರಂಪ್ ಅವರ ಹತ್ಯೆಗೆ ಯತ್ನ ನೀಡ್ತಕ್ಕಂಥದ್ದು ಇಡೀ ವಿಶ್ವವೇ ಖಂಡಿಸಿದೆ. ಪ್ರಧಾನಿ ಮೋದಿಯಿಂದ ಹಿಡಿದು ಏನೋ ರಷ್ಯಾದ ಪುಟಿನ್ವರೆಗೂ ಕೂಡ ಎಲ್ಲರೂ ಖಂಡಿಸಿದ್ದಾರೆ. ಜಾಗತಿಕ ಹಿಂಸೆಯನ್ನು ಯಾವುದೇ ದೇಶ ಸಹಿಸಲ್ಲ. ಹಾಗಾಗಿ ಇಂಥ ಚುನಾವಣೆ ಹೊತ್ತಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು, ಅದು ಯಾವುದೇ ಹೊತ್ತಾಗಿರಲಿ, ಹತ್ಯೆ ಯತ್ನ ಏನಿದೆ ಇದು ಖಂಡನೀಯ, ಇದಕ್ಕೆ ಕ್ರಮ ಆಗಬೇಕು ಅಂತ ಜೋ ಬೈಡನ್ ಸರ್ಕಾರವನ್ನು ಆಗ್ರಹಿಸಿದೆ. ಸೊ ಈ ಏನೋ ಟ್ರಂಪ್ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ದನ್ನು ಜೋ ಬೈಡನ್ ಕೂಡ ಅಮೆರಿಕದ ಅಧ್ಯಕ್ಷ ಏನಿದ್ದಾರೆ ಅವರು ಕೂಡ ಖಂಡಿಸಿದ್ದಾರೆ. ಏನು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮೂಲಕ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಆದೇಶಿಸಿದ್ದಾರೆ. ಸೊ ಘಟನೆಯನ್ನು ನೋಡೋದಾದರೆ ಪೆನ್ಸಿಲ್ವೇನಿಯಾದಲ್ಲಿ ಟ್ರಂಪ್ ಅವರು ರ್ಯಾಲಿ ಮಾಡ್ತಾಯಿದ್ರು. ಸೊ ಅವರು ಭಾಷಣ ಮಾಡ್ತಾಯಿದ್ರು. ಹಿಂದೆ ಸಾಕಷ್ಟು ಜನ ಇದ್ದರು. ಸೊ ಈ ಟೈಮಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥದ್ದು. ಸೊ ಸಾಕಷ್ಟು ಫುಟೇಜ್ಗಳು, ದೃಶ್ಯಗಳು ಓಡಾಡ್ತಾ ಇದೆ. ಅದ್ರ ಪ್ರಕಾರ ನೋಡೋದಾದರೆ ಟ್ರಂಪ್ ಏನು ಭಾಷಣ ಮಾಡ್ತಿದ್ರು ಅದರ ಆಚೆ ಈಚೆ ಎಲ್ಲ ಫುಲ್ ಸೆಕ್ಯೂರಿಟಿ ಇತ್ತು. ಸೊ ಅವರ ಒಂದು ಬದಿಯಲ್ಲಿ ಏನು ಒಂದು ಟೆರೆಸ್ ಇತ್ತು, ಟಾಪ್ ರೂಫು. ಸೊ ಅಲ್ಲಿರ್ತಕ್ಕಂಥ 3 ದಾಳಿಕೋರರು, ಅದರಲ್ಲಿ 3 ದಾಳಿಕೋರರು ಇವರು ಹತ್ಯೆಗೆ ಸ್ಕೆಚ್ ಹಾಕಿದ್ರು. ಅದರಲ್ಲಿ ಒಬ್ಬ ಶೂಟ್ ಮಾಡಿದ್ದಾನೆ. ಆ ಶೂಟ್ ಮಾಡಿದ್ದು ಬುಲೆಟು ಬೈ ಮಿಸ್ ಆಗಿ ಕಿವಿಗೆ ತಾಗಿ ಕೆಳಗಡೆ ಪಾಸ್ ಆಗಿದೆ ಬುಲೆಟು. ಸೊ ಆ ತಕ್ಷಣ ಇರ್ತಾಯಿತ್ತು ಟ್ರಂಪ್ ಸೆಕ್ಯೂರಿಟಿಗೆ ಇದ್ದಕ್ಕಂಥ ಅಂಗರಕ್ಷಕರಿದ್ದರು, ಶಾರ್ಪ್ ಶೂಟರ್ಸು, ಅವರು ಅದರಲ್ಲಿ ಒಬ್ಬನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಇನ್ನಿಬ್ಬರನ್ನ ಬಚಾವಾಗಿದ್ದಾರೆ. ಸೊ ಮೂಲಗಳು ಈಗೇನು ಸುದ್ದಿ ಬಂದಿರತಕ್ಕಂಥದ್ದು, ಈಗೇನು ಶೂಟ್ ಮಾಡಿದವನು ಅಲ್ಲೇ ಪೆನ್ಸಿಲ್ವೇನಿಯಾದ ಲೋಕಲ್ ಒಬ್ಬ ಥಾಮಸ್ ಕ್ರೂಕ್ ಅಂತ ಅವನ ಹೆಸರು, 20 ವರ್ಷ ಅಂತ, ಬರೀ 20 ವರ್ಷ. ಸೊ ಆತನನ್ನು ಪೊಲೀಸರು ಕಸ್ಟಡಿ ತೊಗೊಂಡಿದ್ದಾರೆ. ಸೊ ಅವನನ್ನೀಗ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಸೊ ಒಟ್ಟು ಇಬ್ಬರನ್ನ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಇಬ್ಬರು ಗಾಯ ಆಗಿದೆ, ಅವರಿಗೆ ಕಸ್ಟಡಿ ತಗೊಂಡಿದ್ದಾರೆ. ಒಬ್ಬ ಏನು ಇವರು ಟ್ರಂಪ್ ಸೆಕ್ಯೂರಿಟಿ ಏಜೆನ್ಸಿಯವರು ಏನಿದ್ರು ಅವನನ್ನು ಹೊಡೆದಾಕಿದ್ದಾರೆ. ಇಲ್ಲಿ ನೋಡೋದಾದರೆ ಏನಂದರೆ, ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಯಾಕೆ ದಾಳಿ ಆಗುತ್ತೆ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿರೋದು ರಾಜಕೀಯ. ಎಲೆಕ್ಷನ್ ಟೈಮಲ್ಲಿ ಈ ರೀತಿ ದಾಳಿ ಆಗ್ತಕ್ಕಂಥದ್ದು ರಾಜಕೀಯ ಉದ್ದೇಶ ಇದೆ. ಟ್ರಂಪ್ ಅವರು ಏನೋ ಅಖಾಡದಲ್ಲಿ ಇರಬಾರ್ದು. ಸೊ ಜೋ ಬೈಡನ್ ಅವರೇ ಈ ರೀತಿ ಹೇಳಿ ಏನೋ ಒಂದು ಪ್ಲ್ಯಾನ್ ಮಾಡಿ ಇವ್ರನ್ನ ಹತ್ಯೆಗೆ ಏನು ಸ್ಕೆಚ್ ಹಾಕಿದ್ರು ಅಂತಕ್ಕಂಥದ್ದು ಟ್ರಂಪ್ ಬಣದವರು ಆರೋಪ ಮಾಡ್ತಕ್ಕಂಥದ್ದು ಗಂಭೀರವಾಗಿ. ಇದು ಟ್ವಿಟ್ಟರಲ್ಲಿ ಇರ್ಬೋದು, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತದೆ. ಸೊ ಟ್ರಂಪ್ ಕೊಲೆ ಯತ್ನ ಏನಿದೆ ಅದಕ್ಕೆ ಜೋ ಬೈಡನ್ ಅವರ ಕಾರಣ, ಅವರೇ ಹೊಣೆ ಹೊತ್ಕೋಬೇಕು ಅಂತ. ಅಂದರೆ ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಮಾಡೋದು ಎಷ್ಟು ಸರಿ, ಇದು ತನಿಖೆ ಆಗಬೇಕಿದು. ಇದು ವಿಶ್ವದ ಬೇರೆ ರಾಷ್ಟ್ರಗಳು ಕೂಡ ಇದನ್ನು ಆಗ್ರಹಿಸಬೇಕಿದು. ಜೋ ಬೈಡನ್ ಕೈವಾಡ ಇದೆ ಇದರಲ್ಲಿ ಅಂತಕ್ಕಂಥದ್ದು ಬಹುದೊಡ್ಡ ಆರೋಪ ಏನು ಟ್ರಂಪ್ ಟೀಮ್ ಕಡೆಯಿಂದ. ಇದೊಂದಿರಲಿ. ಇನ್ನೊಂದು ನಾವು ಇವತ್ತಲ್ಲಿ ರೀಕಾಲ್ ಮಾಡಲೇಬೇಕು. 1991 ಸೊ ಭಾರತದಲ್ಲೂ ಕೂಡ ಸಂಸತ್ ಎಲೆಕ್ಷನ್ ನಡೀತಾ ಇತ್ತು. ಅವಾಗ ರಾಜೀವ್ ಗಾಂಧಿ ಅವ್ರದ ಹತ್ಯೆ ಆಗಿತ್ತು ತಮಿಳುನಾಡಿನ ಶ್ರೀಪೆರಂಬದೂರಲ್ಲಿ. ಸೊ ಈ ಘಟನೆಯನ್ನು ಕೂಡ ನಾವೀಗ ರೀಕಾಲ್ ಮಾಡ್ಕೋಬೋದು. ಈಗ ಏನು ಟ್ರಂಪ್ ಮೇಲೆ ಅಟ್ಯಾಕ್ ಆಗಿದೆ ಅದೇ ರೀತಿ ಹೆಚ್ಚು ಕಡಿಮೆ ಬಹುತೇಕವಾಗಿ ರಾಜೀವ್ ಗಾಂಧಿ ಅವರ ಮೇಲೆ ಅಟ್ಯಾಕ್ ಆಗಿ ಅವ್ರನ್ನ ಹತ್ಯೆ ಮಾಡಲಾಗಿತ್ತು 1991 ಆ ಟೈಮಲ್ಲಿ ಪೆರಂಬದೂರಲ್ಲಿ. ಸೊ ಅಲ್ಲಿ ನೋಡ್ಬೇಕು ನಾವು, LTT ಅವರು ಅಟ್ಯಾಕ್ ಮಾಡಿದ್ದು ರಾಜೀವ್ ಗಾಂಧಿ ಅವರ ಮೇಲೆ. RDX ಬಾಂಬ್ ಇರ್ತಕ್ಕಂಥ ಬೆಲ್ಟನ್ನು ಕಟ್ಕೊಂಡು ರಾಜೀವ್ ಗಾಂಧಿ ಅವರಿಗೇನೋ ಒಂದು ವಿಶ್ ಮಾಡೋಕ್ಕೆ ಹೋದು, ಬೊಕ್ಕೆ ಕೊಡೋಕೆ ಹೋಗೋ ಟೈಮಲ್ಲಿ ಆ ಬ್ಲಾಸ್ಟ್ ಮಾಡ್ಕೊಂಡು LTT ಅವರು ಸತ್ತೋಗಿರ್ತಕ್ಕಂಥದ್ದು. ಸೊ ಪೆರಂಬೂರಲ್ಲಿ 1991ರಲ್ಲಿ ಬ್ಲಾಸ್ಟ್ ಆದಾಗ ಒಂದು 15 ಜನ ಸ್ಪಾಟಲ್ಲೇ ಏನು ರಾಜೀವ್ ಗಾಂಧಿ ಅಕ್ಕಪಕ್ಕ ಇರ್ತಕ್ಕಂಥವ್ರು, ಪಕ್ಷದ ಕಾರ್ಯಕರ್ತರು, ಸೆಕ್ಯೂರಿಟಿ ಅವರು, ಪೊಲೀಸರು, ಮತ್ತು ಏನು ಆ ಎಲೆಕ್ಷನ್ ರ್ಯಾಲಿಗೆ ಬಂದಿರತಕ್ಕಂಥ ಜನ, ಈ ರೀತಿ ಒಂದು 15 ಜನ ಸ್ಪಾಟಲ್ಲೇ ಸತ್ತೋಗಿದ್ರು. ಆಮೇಲೆ ಆ ಬ್ಲಾಸ್ಟಲ್ಲಿ ತುಂಬ ಸೀರಿಯಸ್ ಆದರು. ಹೆಚ್ಚು ಕಡಿಮೆ ಒಂದು 50-55 ಜನ ಸತ್ತೋದ್ರು. ಅಂದರೆ ಈ ರಾಜೀವ್ ಗಾಂಧಿಯವ್ರನ್ನ ಏನು ಶ್ರೀಪೆರಂಬೂರಲ್ಲಿ ಸುಸೈಡ್ ಬಾಂಬರ್ ಅಟ್ಯಾಕ್ ಮಾಡಿ ಕೊಲೆ ಮಾಡಿದರು. ಸೊ ಟ್ರಂಪ್ದು ಕೂಡ ನೋಡೋದಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಬಹುತೇಕ ಅದೇ ರೀತಿ ಇದೆ. ಸೊ ಇಲ್ಲಿ ಏನು ದೂರ ನಿಂತ್ಕೊಂಡು ಶೂಟ್ ಮಾಡಿ ಹತ್ಯೆ ಮಾಡುವಂಥ ಪ್ಲ್ಯಾನು ಟ್ರಂಪ್ ಅವ್ರದ್ದು. ಇಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಏನಾಯ್ತು, ಇಲ್ಲಿ ಎದುರುಗಡೆನೇ ಬಂದ್ಬಿಟ್ಟು ಸುಸೈಡ್ ಬಾಂಬರ್ ಅಟ್ಯಾಕ್ ಮಾಡಿಬಿಟ್ಟು LTT ಅವರು ರಾಜೀವ್ ಗಾಂಧಿ ಅವ್ರನ್ನ ಹತ್ಯೆ ಮಾಡ್ತಕ್ಕಂಥದ್ದು. ಸೊ ಇನ್ನೊಂದು ಘಟನೆ ಈ ಸಮಯದಲ್ಲಿ ಹೇಳಲೇಬೇಕು ನಿಮಗೆ. 1963 ಜಾನ್ ಎಫ್ ಕೆನೆಡಿ ಅಮೇರಿಕದ 35ನೇ ಅಧ್ಯಕ್ಷರಾಗಿದ್ದರು. ಸೊ ಆ ಜಾನ್ ಎಫ್ ಕೆನೆಡಿ ಅವ್ರನ್ನೂ ಕೂಡ ಅಮೇರಿಕದಲ್ಲಿ ಹಿಂದೆ ಇದೇ ರೀತಿ ಒಂದು ರೀತಿ ಕೊಲೆ ಆಗಿತ್ತು. ಕಾರಲ್ಲಿ 4 ಜನ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಕೆನೆಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಂದಾಕಿರ್ತಕ್ಕಂಥದ್ದು. ಅಂದರೆ ಅಮೇರಿಕದಲ್ಲಿ ಈ ರೀತಿಯ ದಾಳಿ ಹೊಸದೇನಲ್ಲ, 1963ರಲ್ಲೇ ಆಗಿತ್ತು. ಜಾನ್ ಎಫ್ ಕೆನೆಡಿ ಏನು ಅಧ್ಯಕ್ಷರಾಗಿದ್ದರು, 35ನೇ ಅಧ್ಯಕ್ಷ ಆಗಿದ್ದರು ಅಮೇರಿಕದಲ್ಲಿ. ಸೊ ಅವ್ರನ್ನೂ ಕೂಡ ಒಂದು ಏನೋ ಪ್ರೆಸಿಡೆಂಟ್ ಕಾರ್ ಇತ್ತು. ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರ ಹೆಂಡತಿ ಜೊತೆ ಮತ್ತು ಇನ್ನೊಬ್ಬರು ಗವರ್ನರ್ ಇದ್ದರು, ಇನ್ನೊಬ್ಬರು ಮಿಲಿಟರಿ ಆಫೀಸರ್ ಇದ್ದರು. ಸೊ ಅವ್ರು 4 ಜನ ಒಟ್ಟಿಗೆ ಹೋಗ್ಬೇಕಾದ್ರೆ ಜಾನ್ ಎಫ್ ಕೆನೆಡಿ ಅವ್ರನ್ನ ಹೊಡೆದಾಕಿದ್ದು. ಸೊ ಇದು ಕೂಡ ದೊಡ್ಡ ಸುದ್ದಿ ಮಾಡಿತ್ತು ಅಮೇರಿಕದಲ್ಲಿ. ಜಾನ್ ಎಫ್ ಕೆನೆಡಿ ಹತ್ಯೆ ಅದು ದೊಡ್ಡ ಇತಿಹಾಸನೇ ಇದೆ.
ಸೊ ಈ ರೀತಿ ಅಮೆರಿಕದಲ್ಲಿ ಹೊಸದೇನಲ್ಲ, ಇದು ಹಿಂದೆ ಕೂಡ ಈ ರೀತಿ ಆಗಿತ್ತು. ಈ 3 ಘಟನೆಗಳು ನಾನು ಹೇಳ್ದಂಗೆ, ಒಂದು ಇವತ್ತಿನ ಟ್ರಂಪ್ ಹತ್ಯೆಗೆ ಏನು ಸ್ಕೆಚ್ ಹಾಕಿದ್ರು ಅದನ್ನು ಹೇಳ್ತಾ ಬೇಕಾದ್ರೆ ರಾಜೀವ್ ಗಾಂಧಿ ನೆನಪಾಗುತ್ತೋ, ಈ ರೀತಿ ಒಂದು ಎಲೆಕ್ಷನ್ ರ್ಯಾಲಿ ಟೈಮಲ್ಲಿ ಈ ರೀತಿ ಒಂದು ಹತ್ಯೆ ಆಗಿತ್ತು. ಕೆನಡಿ ಅವ್ರದ್ದು ಎಲೆಕ್ಷನ್ ಟೈಮಲ್ಲ, ಒಂದು ರ್ಯಾಲಿ ಹೋಗ್ಬೇಕಾದ್ರೆ ಮಾಮೂಲಾಗೆ ಸೊ ಅಲ್ಲಿ ಅವರ ಭೀಕರವಾಗಿ ಹತ್ಯೆ ಆಗಿತ್ತು. ಈ 3 ಘಟನೆಗಳನ್ನು ಈ ಕ್ಷಣದಲ್ಲಿ ನಾವು ನೆನಪು ಮಾಡ್ಕೋಬೋದು.